Hi, hello, welcome back to my YouTube channel. ದಿಸ್ ಇಯರ್ ಪ್ರವೀಣ್ ಬರ್ಡೇ ಆಕ್ಚುಲಿ ನಂಗೆ ಅಷ್ಟೊಂದು ಸೆಲೆಬ್ರೇಟ್ ಮಾಡಕ್ ಆಗಿಲ್ಲ ಆಕ್ಚುಲಿ ಇಬ್ರು ಮಕ್ಳಲ್ವಾ. ಅದಕ್ಕೆ ಸ್ವಲ್ಪ ಸಿಂಪಲ್ ಆಗಿ ಅರೇಂಜ್ ಮಾಡಿದೆ. ಕೇಕ್ ಸಡನ್ ಆಗಿ ಸ್ವಿಗ್ಗಿನೆಲ್ಲ ಆರ್ಡರ್ ಮಾಡಿಬಿಟ್ಟು ಅವ್ರಿಗೆ ಗೊತ್ತಾಗ್ದೆ ಸರ್ಪ್ರೈಸ್ ಕೊಟ್ಟೆ. ಆದ್ರೂ ಗೊತ್ತಾಗ್ಬಿಡ್ತು ಲಾಸ್ಟ್ ಅಲ್ಲಿ 10 ಮಿನಿಟ್ಸ್ ಇದ್ದಾಗ. ಸೊ ಹೀಗೆ ಕ್ಯೂಟ್ ಕ್ಯೂಟ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ. ಚಿಕ್ಕದಾಗಿ ಒಂದು ಕೇಕ್ ತರಿಸಿದ್ದು. ನನ್ನ ಮಗಳು ಮಾತ್ರ ನಂದೇ ಬರ್ಡೇ ಅನ್ನೋ ತರ ಫುಲ್ಲು ಖುಷಿ ಆಗ್ಬಿಟ್ಟಿದ್ಲು. ಯಾರ್ ಬರ್ಡೇ ಅಂದ್ರೆ ನಂದು ಬರ್ಡೇ ಅಂತಾಳೆ ಅವಳು. ತುಂಬಾ ಖುಷಿಯಾಗಿ ಅವಳಿಗೇನೋ ಬರ್ಡೇ ಅಂದ್ರೆ ಕ್ಯಾಪ್ ಎಲ್ಲ ಹಾಕೋಬೇಕಂತೆ, ಕ್ಯಾಪ್ ತರ್ಬೇಕಿತ್ತು ಅಂತ ಕೇಳ್ತಾ ಇದ್ಲು ಪಾಪನ. ಅಷ್ಟ್ರಲ್ಲಿ ಟೈಮ್ ಕೂಡ ಆಗೋಯ್ತು. ಹಂಗೆ ಕ್ಯೂಟ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ 12 o'clock ಮಾಡಿದ್ದು. ನನಗಂತೂ ಕೇಕ್ ಫ್ಲೇವರ್ ಮಾತ್ರ ತುಂಬಾ ಇಷ್ಟ ಆಯ್ತು, ಅಷ್ಟು ಚೆನ್ನಾಗಿತ್ತು. ಅಮ್ಮ ಪೇಸ್ಟ್ರಿಯಿಂದ ಆರ್ಡರ್ ಮಾಡಿದ್ದೆ. ಪ್ರವಿಗೆ ಈ ಸಲ ದೊಡ್ಡದಾಗಿ ಏನು ಗಿಫ್ಟ್ ಕೊಡಕ್ಕೂ ಕೂಡ ಆಗಿಲ್ಲ. ಇನ್ನೇನು ಮಗುನೇ ಬರ್ತಾ ಇದೆಯಲ್ಲ, ಅದನ್ನೇ ದೊಡ್ಡ ಗಿಫ್ಟ್ ಆಕ್ಚುಲಿ ಈ ಇಯರ್. ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ, 2 months. ಅವ್ರದ್ದು ಕೈ ನೋವು ಇರೋದ್ರಿಂದ ಸೊ ಬೆಲ್ಟ್ ಎಲ್ಲ ಹಾಕಕ್ಕೆ ನಾನು ಬಿಟ್ಟಿಲ್ಲ. ಆದ್ರೂ ಆ ಕೈ ಏನು ವರ್ಕ್ ಮಾಡಕ್ ಆಗ್ತಿಲ್ಲ ಇನ್ನ. ಸೊ ಅದ್ರಲ್ಲೇನೆ ಪಾಪ ಹೆಂಗೋ ಶರ್ಟ್ ಎಲ್ಲ ಹಾಕೊಂಡ್ರು ಹೊಸ, ಅದನ್ನ ಇದೇ ಗಿಫ್ಟ್ ಮಾಡಿರೋದು. ಸೊ ನನ್ಗೋಸ್ಕರ ಹಾಕೊಂಡು ರೆಡಿಯಾಗಿ ಬಂದ್ರು ಪ್ರವಿ ಕೇಳ್ತಾ ಇದ್ದಾನೆ ಸಿಯಾಗೆ ನನ್ ಬರ್ಡೇ ಅಂತ ಹೇಳ್ತಾ ಇದ್ದಾಳೆ ಗುಂಡಕ್ಕ. ಪಾಪ ಕಟ್ ಮಾಡು ಅಂತ. ಬರ್ತ್ಡೇ ಬಾಯ್ ಸಿಯಾ, ಹ್ಯಾಪಿ ಬರ್ಡೇ ಪಪ್ಪಾನು. ಕೇಕ್ ಹೇಗಿದೆ? ಕೇಕು ಕ್ಯೂಟ್ ಆಗಿದೆ ಅಲ್ಲ. ಯಾರ್ ಬರ್ತಡೇ ಐತಿ ಕೇಳ ಅವ್ರಿಗೆ. ಯಾರ್ ಬರ್ತಡೇ? ಯಾರ್ದು ಬರ್ತಡೇ ಐತಿ? ಅವಳದೇ ಐತಂತ. ನಿಂದೆ ಇದನಾ? ಎಲ್ರದ್ದು ಇದ್ದಾಗ್ಲೂ ನಿಂದೆ ಇರುತ್ತೆ. ಸೇ ಯಾರ್ ಬರ್ಡೇ? ಇಲ್ಲ ನೋಡು ಪಪ್ಪ, ಯಾರ್ ಬರ್ಡೇ ಇದೆ? ನಿಂದಿದೆನಾ? ಬಾಳ ತಾತ ನನ್ ಕೈ. ಫೈನಲ್ ಆಗಿ ಕ್ಯಾಂಡಲ್ ಎಲ್ಲ ಹಚ್ಬಿಟ್ಟು 12 o'clock ಕೇಕ್ ಕಟ್ ಮಾಡಕ್ಕೆ ಶುರು ಮಾಡ್ಕೊಂಡ್ವಿ. ಯಾರು ಇಲ್ಲ, ಪಕ್ಕದ ಮನೆಯವ್ರು ಕೂಡ ಬಂದಿದ್ರು. ಸೊ ಅವರು ನಾವೆಲ್ಲ ಸೇರ್ಕೊಂಡ್ಬಿಟ್ಟು ಪ್ರವಿ ಬರ್ಡೇನ ಆಚರಿಸಿದ್ವಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮೈ ಲವ್, ಮೈ ಹ್ಯಾಂಡ್ಸಮ್, ಹೆಲ್ದಿ ಅಂಡ್ ಹ್ಯಾಪಿ ಫಾರ್ ಎವರ್ ಮೈ ಮ್ಯಾನ್. ಹ್ಯಾಪಿ ಬರ್ಡೇ ಟು ಯು. Happy Papa. ಹ್ಯಾಪಿ ಬರ್ಡೇ ಪಪ್ಪಾ. Happy Papa. Happy Papa. ಲವ್ ಯು ಪಪ್ಪಾ. Love you, Papa. ಸಿಯಾ ಮಾತ್ರ ಫುಲ್ ಎಂಜಾಯ್ ಆಗಿ ಕೇಕ್ ಎಲ್ಲ ಕಟ್ ಮಾಡಿ ಕೇಕ್ ಕೂಡ ತಿನ್ಕೊಂಡ್ಲು. ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾಳೆ, ಹಂಗೆ ಕ್ಲಾಪ್ಸ್ ಆಗ್ತಾ ಇದ್ದಾಳೆ. ಲಾಸ್ಟ್ ಇಯರ್ ಅವಳ ಬರ್ಡೇಲಿ ಎಂಜಾಯ್ ಏನು ಮಾಡಕ್ ಆಗಿಲ್ಲ. ನೋಡ್ಬೇಕು ನೆಕ್ಸ್ಟ್ ಮಂತ್ ಇವಳ ಬರ್ಡೇಲಿ ಯಾವ ತರ ಎಂಜಾಯ್ ಮಾಡ್ತಾಳೆ ಅಂತ. ಸೊ ಪೇಸ್ಟ್ರಿ ಕೇಕ್ ಅಂತ ನಾನು ಜಾಸ್ತಿ ತಿನ್ಸಕ್ಕೆ ಬಿಟ್ಟಿಲ್ಲ. ಪೇಸ್ಟ್ರಿ ಅಂದ್ರೆ ತುಂಬಾ ಡೇಂಜರ್ ಅಂತ ಕೇಳ್ಪಟ್ಟಿದ್ದೀನಿ ಮಕ್ಳಿಗೆಲ್ಲ. ಸೊ ಅದಕ್ಕೆ ಸ್ವಲ್ಪನೇ ತಿನ್ಲು. ಅವಳು ಕೂಡ ಇಷ್ಟ ಪಡ್ಬಾರ್ದು ಆ ತರ ಮಾಡ್ಬಿಟ್ಟಿದ್ದೀನಿ ಪೇಸ್ಟ್ರಿ ಕೇಕ್ನ. ನಾರ್ಮಲ್ ಚಾಕ್ಲೇಟ್ ಕೇಕ್ ಅಂದ್ರೆ ತುಂಬಾನೇ ಇಷ್ಟ ನನ್ನ ಮಗಳಿಗೆ. ಇದೇನಿದು ಕಾಫಿ ಚಾಕ್ಲೇಟಾ? ಕಾಫಿ ತರ ಐತಲ್ಲ. ಸೊ ಕೇಕ್ ಬಂದು ಕಾಫಿ ಫ್ಲೇವರ್ ಇತ್ತಂತೆ. ಸೊ ಪ್ರವಿ ಹೇಳ್ತಾ ಇದ್ರು. ಹಾಗೆ ಎಲ್ಲ ಫ್ಲೇವರ್ ಹಂಗಿದೆ ಹಿಂಗಿದೆ ಅನ್ಕೊಂಡು ಖಾಲಿನೇ ಮಾಡ್ಕೊಂಡ್ಬಿಟ್ವಿ. ಅಷ್ಟು ಚೆನ್ನಾಗಿತ್ತು ಕೇಕು, ಕ್ಯೂಟ್ ಆಗಿ. ನಂಗಂತೂ ಸಖತ್ ಇಷ್ಟ ಆಯ್ತು. ಮೇಡಮ್ ಅವ್ರು ಕೂಡ ಲಾಸ್ಟ್ ಅಲ್ಲಿ ಸ್ವಲ್ಪ ಬಿಟ್ಟಿದ್ರು, ತಿಂತಾನೆ ಇಲ್ಲ. ಅವಳು ನಾರ್ಮಲ್ ಚಾಕ್ಲೇಟ್ ಕೇಕ್ ಅಂದ್ರೆ ತುಂಬಾ ಇಷ್ಟಪಟ್ಟು ತಿನ್ಕೊಂತಾಳೆ. ಹಾಗೆ ಎಲ್ಲ ಬರ್ಡೇ ಆಯ್ತು. ನೈಟು ಬೆಳಗ್ಗೆ ಎದ್ದು ರೆಡಿ ಆಗಿ ಟೆಂಪಲ್ಗೆ ಹೋಗ್ಬೇಕಿತ್ತು. ನಮ್ಮ ಮನೆಯಲ್ಲಿ ಪೂಜೆ ಮಾಡೋರು ಯಾರು ಅಂದ್ರೆ ನೋಡಿ ಇಲ್ಲಿದ್ದಾರೆ. ಯಾವ ತರ ಡೈಲಿ ಹಿಂಗೆ ಪೂಜೆ ಮಾಡ್ತಾಳೆ ಗೊತ್ತಾ ಇವಳು. ಸೊ ಎಲ್ಲಾ ಕಡೆ ದೇವ್ರಿದೆ ಅಂತ ಹೇಳ್ಬಿಟ್ಟಿದೀನಿ. ಸೊ ಎಲ್ಲಾ ಕಡೆ ಹೋಗೋದು ಬೆಳ್ಕೋದು ಹಿಂಗೆ ಬರೋದು ಹಿಂಗೆ ಮಾಡ್ತಾಳೆ. ನನಗಂತೂ ಊದ್ಬತ್ತಿನೇ ಕೊಡಲ್ಲ. ಅವಳು ಹಿಡ್ಕೊಂಡು ಹೋಗಿ ಒಂದ್ ರೌಂಡ್ ಹಾಕೊಂಡ್ ಬಂದ್ಮೇಲೆನೆ ನಾನ್ ಹಿಡ್ಕೋಬೇಕು. ಸೊ ಗಣಪತಿಗ್ ಬೆಳ್ಗಿರ್ಲಿಲ್ಲ. ಗಣಪತಿ ಬೆಳ್ಗು ಅಂದ್ರೆ ಮತ್ತೊಂದ್ಸಲಿ ಬಂದ್ಬಿಟ್ಟು ಎಲ್ಲ ಬೆಳ್ಕೊಂಡು ದೇವ್ರ ಹತ್ರ ಹೋಗಿ ಹಚ್ಬಿಟ್ಟು ಬೇಡ್ಕೋತಾಳೆ ತಮ್ಮ ಕೊಡು ಅಂತ. ಗುಂಡು ಮರಿ ಕ್ಯೂಟ್ ಆಗಿ ಪೂಜೆ ಎಲ್ಲ ಮಾಡುತ್ತೆ ಡೈಲಿ. ಸೊ ಪೂಜೆ ಎಲ್ಲ ಆಗಿ ರೆಡಿ ಆಗಿರೋದು ಹಿಂಗೆ ಮೇಡಮ್ ಅವರು ಆಚೆ ಹೋಗ್ಲಿಕ್ಕೆ. ಆಚೆ ಅಂದ್ರೆ ಪ್ರವಿ ಬರ್ಡೇ ಇರೋದು, ಬಟ್
ಹೋಗ್ತಾ ಇರೋದು ನನ್ಗೆ ಇಷ್ಟ ಆಗಿರೋ ಪ್ಲೇಸ್ಗೆ. ಅವ್ರಿಗೂ ಇಷ್ಟನೇ. ಪ್ಲೇಸ್ ಅಂದ್ರೆ ಆಕ್ಚುಲಿ ಲಂಚ್ ಪ್ಲಾನ್ ಮಾಡ್ಕೊಂಡಿದೀವಿ. ಅದು ಫೇಮಸ್ ಹೋಟೆಲ್ ಆಕ್ಚುಲಿ ಬೆಂಗಳೂರಲ್ಲೇ. ನನಗೆ ಫಸ್ಟ್ ಒಂದು ಹೋಟೆಲ್ ಇಷ್ಟ ಅಂದ್ರೆ ಅದು ಶಿವಾಜಿ ಮಿಲಿಟರಿ ಹೋಟೆಲ್. ಸೊ ಆ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪ್ರವೀಣು. ಮೇಡಮ್ ಅವರು ವೇಟ್ ಮಾಡ್ತಾ ಇದ್ರು ಆಟೋನ. ಸೊ ಕಾರ್ ಬೈಕ್ ಓಡ್ಸಲ್ವಲ್ಲ ನಮ್ಮ ಮನೆಯವರು, ಸೊ ಅದಕ್ಕೆ ಆಟೋ ಮಾಡ್ಕೊಂಡು ಹೊರಟ್ವಿ. ಬನಶಂಕರಲ್ಲಿ ಇರೋದು ಶಿವಾಜಿ ಹೋಟೆಲ್. ಸೊ ತುಂಬಾ ಫೇಮಸ್ ಈ ಹೋಟೆಲ್. ನಾವು ಮದುವೆ ಮುಂಚೆ ತುಂಬಾ ಸಲ ಹೋಗ್ತಾ ಇದ್ವಿ, ಬಟ್ ಇವಾಗ ಗ್ಯಾಪ್ ಆಗಿತ್ತು. ಇವಾಗ ಮತ್ತೆ ಪ್ಲಾನ್ ಮಾಡ್ಕೊಂಡು ನಂಗೆ ಕ್ರೇವಿಂಗ್ಸ್ ಆಗಿರೋದ್ರಿಂದ ಅದನ್ನು ಆಗುತ್ತೆ, ಪ್ರಭಿ ಬರ್ಡೇಗೆ ಸ್ಪೆಷಲ್ ಆಗೂ ಆಗುತ್ತೆ ಅಂತ ಹೊರಟ್ವಿ. ತುಂಬಾನೇ ಕ್ರೌಡ್ ಇತ್ತು. ಆಕ್ಚುಲಿ ಈ ಹೋಟೆಲ್ ಹಿಂಗೇನೆ ಇರುತ್ತೆ ಯಾವಾಗನು. 20 ಮಿನಿಟ್ಸ್ ವೇಟ್ ಮಾಡ್ಬೇಕಾ ಅಂತ ಹೇಳಿದ್ರು. ಸೊ 10 ಮಿನಿಟ್ಸ್ ಕೂತ್ಕೊಂಡ್ವಿ. ಪ್ರೆಗ್ನೆನ್ಸಿ ಇರೋದ್ರಿಂದ ನನ್ನನ್ನ ಸ್ವಲ್ಪ ಬೇಗನೆ ಬಿಟ್ರು. ಮೇಡಮ್ ಅವ್ರು ಕೂಡ ವೇಟ್ ಮಾಡ್ತಾ ಇದ್ರು. ಅಷ್ಟರಲ್ಲಿ ಯಾರ್ದೋ ಟೇಬಲ್ ಖಾಲಿ ಆಯ್ತು. ಅಷ್ಟರಲ್ಲಿ ನಾವು ಹೋಗಿ ಎಂಟರ್ ಆದ್ವಿ. ನಾವು ಆರ್ಡರ್ ಮಾಡಿದ್ದು ಚಿಕನ್ ಬಿರಿಯಾನಿ ಇಲ್ಲಿ ತುಂಬಾ ಚೆನ್ನಾಗಿರ್ತಿತ್ತು ಮುಂಚೆ, ಬಟ್ ಈ ಸಲ ನನಗೇನು ಇಷ್ಟನೇ ಆಗಿಲ್ಲ. ಮಟನ್ ಬಿರಿಯಾನಿ ಇಷ್ಟ ಆಯ್ತು, ಚೆನ್ನಾಗಿತ್ತು ಫ್ಲೇವರು. ನನಗೆ ಆಕ್ಚುಲಿ ತುಂಬಾ ಸ್ಪೈಸಿ ಇಷ್ಟಪಡೋದು, ಬಟ್ ನನ್ಗೆ ಯಾಕೋ ಸ್ಪೈಸಿನೇ ಇರ್ಲಿಲ್ಲ ಈ ಸಲ ಮಾತ್ರ. ಎಷ್ಟು ಜನ ಇದ್ರು ಅಂದ್ರೆ, ಇದು ಆಕ್ಚುಲಿ ಮೇಲ್ಗಡೆ ಇತ್ತು, ಇವಾಗ ಕೆಳಗಡೆ ಶಿಫ್ಟ್ ಮಾಡಿ ಈ ತರ ಎಲ್ಲ ಸ್ಪೇಸ್ ಆಗೋ ತರ ಮಾಡಿದ್ದಾರೆ. ಮುಂಚೆ ಎಲ್ಲ ಈ ತರ ಇರ್ಲೇ ಇಲ್ಲ. ಇವಾಗಾದ್ರೂ ಬೇಕು. ಆದ್ರೂ ಇಷ್ಟೊಂದ್ ಜನ ಕ್ರೌಡ್ ಇದ್ದು ವೇಟ್ ಮಾಡಿ ಆಮೇಲೆ ಹೋಗಿ ಊಟ ಮಾಡ್ಕೋತಾರೆ, ಅಷ್ಟು ಟೇಸ್ಟ್ ಇರುತ್ತೆ ಅಂತ. ಬಟ್ ನನ್ಗೆ ಈ ಸಲ ಏನೋ ನನ್ಗೆ ಇಷ್ಟನೇ ಆಗಿಲ್ಲ. ಮಟನ್ ಬಿರಿಯಾನಿ ಸಖತ್ ಇಷ್ಟ ಆಯ್ತು. ಚಿಕನ್ ಬಿರಿಯಾನಿ ಒಂದು ನನ್ಗೆ ಏನು ಇಷ್ಟ ಆಗಿಲ್ಲ. ಇನ್ನ ಉಳಿದಿರೋ ಐಟಮ್ಸ್ ಎಲ್ಲ ಸೇಮ್ ಟೇಸ್ಟೇ ಇತ್ತು ಅವಾಗಿನ ತರಾನೇ. ಮೇಡಮ್ ಅವ್ರಿಗೆ ಮೊಟ್ಟೆ ಇರುತ್ತೆ ಅಂತ ನಾನು ಹಾಗೆ ಬಂದ್ರೆ, ಅವಳಿಗೆ ಎಗ್ ಸಿಗ್ಲೇ ಇಲ್ಲ ಅಲ್ಲಿ. ಸೊ ಆರ್ಡರ್ ಕೂಡ ಬಂತು. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಖೈಮಾ, ಹಾಗೆ ಸೂಪ್ ಕೊಟ್ಟಿದ್ರು. ಹಾಗೆ ಒಂದು ಮಟನ್ ಡ್ರೈ ಕೂಡ ಆರ್ಡರ್ ಮಾಡಿದ್ರು. ಅದು ಅಂತೂ ತುಂಬಾನೇ ಅಂದ್ರೆ ಚೆನ್ನಾಗಿತ್ತು. ಸಿಯಾನು ಮಟನ್ ಬಿರಿಯಾನಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ಲು ಗೊತ್ತಾ ಈ ಹೋಟೆಲಲ್ಲಿ, ಅಷ್ಟು ಟೇಸ್ಟಿ ಆಗಿತ್ತು. ಪೀಸ್ ಮಾತ್ರ ನನಗೆ ಓಕೆ ಓಕೆ ಅನಿಸ್ತು. ಚೆನ್ನಾಗಿರೋ ಪೀಸಸ್ ಬಂದಿರಲಿಲ್ಲ, ಬಟ್ ಮುಂಚೆ ಎಲ್ಲ ಚೆನ್ನಾಗಿರೋದು. ಮಟನ್ ಫ್ರೈಯಲ್ಲಿ ಚೆನ್ನಾಗಿತ್ತು ಪೀಸು. ಕೈಮಾನು ಓಕೆ ಓಕೆ. ಸೊ ಹೆಂಗೋ ಹೋಗಿ ಟ್ರೈ ಮಾಡ್ಕೊಂಬಂದ್ವಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಲಾಸ್ಟಲ್ಲಿ ಯಾವ ಥರ ಬಾರಿಸಿದೀವಿ ಅಂತ ನೋಡ್ಬೇಕಂದ್ರೆ ಫುಲ್ ಖಾಲಿ, ಆ ಥರ ಖಾಲಿ ಆಗಿದೆ. ಹಾಗೆ ಮೇಡಮ್ ಅವ್ರು ಕೂಡ ಮಟನ್ ಬಿರಿಯಾನಿ ತಿನ್ಕೊಂಡು ಕೂತ್ಕೊಂಡಿದ್ರು. ಅವ್ರಿಗೆ ಮೊಬೈಲ್ ಎಲ್ಲ ಹಾಕೊಟ್ಬಿಟ್ಟು ನಾವು ಪೀಸ್ಫುಲ್ಲಾಗಿ ಊಟ ಮಾಡಿದ್ವಿ. ನನ್ನ ಮೊಬೈಲ್ ಕೊಡ್ತಾನೆ ಇರಲಿಲ್ಲ, ಸೊ ಅವ್ರ ಪಪ್ಪನ ಫೋನಲ್ಲೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ. ಸೂಪ್ ಅಂತೂ ಸಖತ್ ನಂಗೆ ಇಷ್ಟ ಆಯಿತು. 2 ಸಲ ನಾನು ಹಾಕ್ಸ್ಕೊಂಡು ಕುಡಿದೆ. ಬಿಲ್ ನೋಡ್ಬೋದು ನೀವು ಇಲ್ಲಿ. ಮಟನ್ ಬಿರಿಯಾನಿ 314 ರುಪೀಸ್, ಚಿಕನ್ ಬಿರಿಯಾನಿ, ಮಟನ್ ಖೈಮಾ, ಮಟನ್ ಡ್ರೈ, ಸಾಫ್ಟ್ ಡ್ರಿಂಕ್ಸ್ ಇಷ್ಟೆಲ್ಲ ಸೇರಿಬಿಟ್ಟು 1290 ರುಪೀಸ್ ಆಗೋಯ್ತು. ಲಾಸ್ಟಲ್ಲಿ ಮೇಡಮ್ ಅವ್ರಿಗೊಂದು ಐಸ್ ಕ್ರೀಮು, ನಮ್ಗೊಂದೆರಡು ಬೀಡ ಎಲ್ಲ ತಗೊಂಡು ನಮ್ಮ ಲಂಚ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ನಾನು ಪ್ರವಿ ಚೆಸ್ ಮಾಡಿಕೊಂಡು ಬೀಡ ತಿಂದ್ವಿ. ಬೀಡ ಮೇಲಿರೋದು ಕಾಜು ಅನ್ಕೊಂಡ್ರೆ ಅದು ಪೀನಟ್ಸ್. ಸೊ ನೀವು ಏನಾದರೂ ಬೆಂಗಳೂರಲ್ಲಿದ್ರೆ ಈ ಹೋಟೆಲ್ನ ಒಂದ್ಸಲಿ ಆದ್ರೂ ಟ್ರೈ ಮಾಡಿ, ಇಷ್ಟ ಆಗ್ಬೋದು ನಿಮ್ಗೂ. ಸೊ ಟೇಸ್ಟ್ ಮಾತ್ರ ನಂಗೆ ಇಷ್ಟ ಆಯ್ತು, ಬಟ್ ಚಿಕನ್ ಬಿರಿಯಾನಿ ಇವಾಗ ಮಾತ್ರ ಇಷ್ಟ ಆಗಿಲ್ಲ. ಮಟನ್ ಬಿರಿಯಾನಿ ಮಸ್ಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ನಮ್ಮ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬೈ ಬೈ.